ನಿನ್ನೆ ಸಂಜೆ ಒಂದಷ್ಟು ಗಂಟೆ ಸುರಿದಿರುವಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಆಗಿರುವಂತಹದ್ದು. 10 ನಿಮಿಷ ಮಳೆ ಆದರೂ ಸಾಕು ಬೆಂಗಳೂರಿನಲ್ಲಿ ಸಾಲು ಸಾಲು ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಇದೀಗ ನಾನು ನಂದಿನಿ ಲೇಔಟಲ್ಲಿ ಇದ್ದೀನಿ. ನಂದಿನಿ ಲೇಔಟಲ್ಲೂ ಸಹ ಏನು ನಿನ್ನೆ ಸುರಿದಿರುವಂತಹ ಮಳೆಗೆ ಬಿರುಗಾಳಿಗೆ ಜೊತೆಗೆ ಏನು ಮರ ಸಹಿತವಾಗಿ ಬುಡ ಸಹಿತವಾಗಿ ಏನು ಬಿದ್ದಿರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ನಂದಿನಿ ಲೇಔಟ್ನ 4th ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ. ಸಂಪೂರ್ಣವಾಗಿ ಅಂದರೆ ಗಿಡದ ಒಂದು ಭಾಗದ ಕಡೆಯಿಂದ ಒಂದು ಟೊಂಗೆ ಬಿದ್ದಿರುವಂತಹದ್ದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಂದಿನಿ ಲೇಔಟಲ್ಲಿ ಸುಮಾರು ಅಂದರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರುವಂಥದ್ದು. ಜೊತೆಗೆ ಏನು ಅಂತಂದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣ ಹಾನಿಗಳಾಗಿಲ್ಲ. ಆದರೆ ಒಂದಷ್ಟು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸಮಸ್ಯೆಗಳು ಬೈಕ್ ಮೇಲೆ ಬಿದ್ದು ಜಖಮ್ ಆಗಿರುವಂಥದ್ದನ್ನು ಸಹ ನಾವು ನೋಡ್ತಾ ಇರ್ಬೋದು. ಅದ್ರ ಮುಂದ್ಗಡೆನೆ ಶಾಪ್ಗಳಿದ್ದಾವೆ, ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಆದರೂ ಅಂಗಡಿ ಮೇಲೆ ಯಾವುದೇ ರೀತಿಯಾದಂಥ ಮರಗಳು ಬೀಳದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣ ಹಾನಿಗಳಾಗಿಲ್ಲ. ಆದರೆ ಈ ಮರ ಸಂಪೂರ್ಣವಾಗಿ ಕಾರ್ ಮೇಲೆ ಬಿದ್ದಿರೋದ್ರಿಂದಾಗಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ತಾವು ನೋಡ್ತಾ ಇರ್ಬೋದು. ಸೊ ನಿನ್ನೆ ಸುರಿದಿರುವಂತಹ ಮಳೆಗೆ ಆಗಿರುವಂತಹ ಸಮಸ್ಯೆ, ಬೆಂಗಳೂರಿನಲ್ಲಿ ಮಳೆ ಆದರೆ ಸಾಕು ಸಾಲು ಸಾಲು ಸಮಸ್ಯೆಗಳು ಉದ್ಭವ ಆಗುತ್ತೆ. ಒಂದು ಕಡೆಗೆ ರಸ್ತೆಗೆ ಏನು ಗುಂಡಿ ಬಿದ್ದಿರುವಂತಹ ರಸ್ತೆಗಳು, ಅದರಲ್ಲೂ ಓಡಾಡುವಂಥ ವಾಹನ ಸವಾರರಿಗೂ ಸಹ ಸಮಸ್ಯೆ ಆಗುತ್ತೆ. ನಾನು ಈ ಕಾರಿನ ಮಾಲೀಕರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ ಎಲ್ಲಿತ್ತು? ಈ ಮರ ಇಲ್ಲಿರೋ ಮರ ಬಿದ್ದಿರೋದಾ ಅಥವಾ ಬೇರೆ ಕಡೆ? ಈ ಮರ ಬಿದ್ದಿರೋದು ಮೇಡಮ್. ಸಂಪೂರ್ಣವಾಗಿ ಜಖಮ್ ಆಗಿದೆ. ಸಂಪೂರ್ಣವಾಗಿ ಜಖಮ್ ಆಗಿದೆ. ರಾತ್ರಿ 12-1 ಗಂಟೆವರೆಗೂ ಇಲ್ಲಿ ಲೋಕಲ್ ಸ್ಥಳೀಯರು ಮುಖಂಡರು ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕತ್ತರಿಸಿ ಗಾಡಿಯಿಂದ ದೊಡ್ಡ ಮರ ಬಿದ್ದಿತ್ತು, ಕ್ರೇನ್ ಮೂಲಕ ಮರ ಎತ್ತಿ ಎಲ್ಲ ತೆರವುಗೊಳಿಸಿ ಈ ಕಡೆ ಸೈಡ್ಗೆ ಕೆಲಸ ಮಾಡೋದಕ್ಕೋಸ್ಕರ ಈ ಕಡೆ ಸೈಡ್ ತಂದು ಹಾಕಿದ್ದಾರೆ. ಸರ್, ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳಾಗಿದ್ದಾವೆ ಈ ಏರಿಯಾದಲ್ಲಿ ಬೇರೆ ಬೇರೆಯವರಿಗೆ? ಒಂದು 15-20 ಮರ ಬಿದ್ದಿದೆ ಮೇಡಮ್. ಆಟೋಗೆ ಮತ್ತು ಗೂಡ್ಸ್ ಗಾಡಿ, ಊಟದ ಗಾಡಿ ಎಲ್ಲ ಫುಲ್ಲು ಜಖಮ್ ಆಗಿದೆ. ನಮ್ಮದು ಕೂಡ ದೊಡ್ಡ ಮಟ್ಟದಲ್ಲಾಗಿದೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮಳೆ ಆದರೆ ಸಾಕು ಬೆಂಗಳೂರಿನಲ್ಲಿ ಸರದಿ ಸಾಲಿನಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಒಂದು ಕಡೆಗೆ ಮರ ಬೀಳುವಂಥದ್ದಾದರೆ ಇನ್ನೊಂದು ಕಡೆಗೆ ರಸ್ತೆ ಮೇಲೆ ಓಡಾಡೋಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ. ಒಟ್ಟಾರೆಯಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 10ಕ್ಕೂ ಹೆಚ್ಚು ಮರಗಳು ಸದ್ಯಕ್ಕೆ ಧರೆಗುರುಳಿರುವಂಥದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ವಾ, ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಹಾನಿಗಳು ಆಗದೇ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.